ಹುಬ್ಬಳ್ಳಿಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಅಲ್ಲಿರುವಂತವರಿಗೆ ಸೂಕ್ತ ರೀತಿಯ ಚಿಕಿತ್ಸೆ ಸಿಗ್ತಾ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವರಿಗೆ ದೂರನ್ನು ಕೊಡಲಾಗಿದೆ. ಗಾಯಾಳು ಸಂಬಂಧಿಕರು ದೂರನ್ನು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ, ಕಿಮ್ಸ್ ನಿರ್ದೇಶಕರನ್ನ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಗಾಯಾಳುಗಳಿಗೆ ಹಾಗಾದರೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ. ಗಾಯಾಳು ಸಂಬಂಧಿಕರು ಪ್ರಹ್ಲಾದ್ ಜೋಶಿ ಅವರಿಗೆ ದೂರು ಕೊಟ್ಟಿದ್ದಾರೆ. ಕಿಮ್ಸ್ ನಿರ್ದೇಶಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ. ತಪ್ಪೇನಾರು ಇದ್ರೆ ಆ ತಪ್ಪಿತಸ್ಥರನ್ನ ಅಮಾನತು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸ್ವತಃ ದುಡ್ಡು ತೊಗೊಂಡ್ತಾರೆ. ನಮ್ಮ ಕಡೆ ಫೋನ್ ಪೇ ಕೆಲಸ ಆಗಿಲ್ಲ ಸರ್. ಇವ್ರು ದುಡ್ಡು ತೊಗೊಂಬಂದಾರೆ ಮೇಡಮ್. ಇವ್ರು ಸ್ವತಃ ಕೈಲಿ ದುಡ್ಡು ತೊಗೊಂಬಂದಾರೆ. ಎರಡು ಬರ್ನ ತೊಗೊಂಬಂದಾರೆ. ದುಡ್ಡು ಎಂಥ ಸೀರಿಯಸ್ ಇನ್ಸಿಡೆಂಟ್ ಆದಾಗ ಯಾರೇ ಒಬ್ಬರು ರಾತ್ರಿ ಇರೋದಿಲ್ಲ. ಆಮೇಲೆ ಬರ್ನಾಲ್ ಎಲ್ಲರೂ ಮನೆಯೊಳಗೆ ಇರ್ತಾರೆ. ಬರ್ನಾಲ್ ನೀವೊಂದು 50 ಜನಕ್ಕೆ ಆಗೋದು ಬರ್ನಾಲ್ ಸ್ಟೋರ್ ಮಾಡಿರ್ಬೇಕು. ಮತ್ತು ಅಕಸ್ಮಾತ್ ಅವ ಸ್ಟೋರ್ ಕೀಪರ್ ಪ್ರಾಬ್ಲಮ್ ಇತ್ತಂದ್ರೆ ಸ್ಟೋರ್ ಕೀಪರ್ ಅರೌಂಡ್ ತಿಂಗಳೋಕಮ್ಮ ಇದಿರ್ಬೇಕಲ್ಲ. ಇಬ್ಬರು 3 ಜನ ಸ್ಟೋರ್ ಕೀಪರ್ 2-3 ಕೀ ಇಟ್ಕೊಂಡು ನೀವು ತಯಾರಿರ್ಬೇಕಲ್ಲ. ಹೊಡಿತೆ ಡೈರೆಕ್ಟರ್ ಹೇಳಿದ್ದು ನಾವು ಎಲ್ಲ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ. ಸ್ಪೆಷಲ್ ವಾರ್ಡು ಕ್ರಿಯೇಟ್ ಮಾಡಿದ್ದೀವಿ ಅಂತ ನೀವು ನಮ್ಮ ತೊಗೊಂಬಂದಿದ್ದರೆ ನಾನು ಅದನ್ನು ತಕ್ಷಣ ವಿಚಾರಿಸ್ತೀನಿ. ಅಗತ್ಯ ಬಿದ್ದರೆ ಇದಕ್ಕೆ ಸಂಬಂಧಿಸಿದಂಥ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೂ ಮಾತನಾಡ್ತೇನೆ. ದುರ್ದೈವದಿಂದ ಇತ್ತೀಚೆಗೆ ಆ ರೀತಿಯ ಕಂಪ್ಲೇಂಟ್ಗಳು ಭಾಳ ಬರ್ತಾಯಿದೆ. ಔಷಧಿಗಳನ್ನು ಬರೆದು ಕೊಡ್ತಾ ಇದ್ದಾರಂತೆ. ನಾನು ಮೊನ್ನೆನೂ ಡೈರೆಕ್ಟ್ರಿಗೆ ಫೋನ್ ಮಾಡಿ ಹೇಳಿದ್ದೇನೆ. ಡೈರೆಕ್ಟರ್ ಪಕ್ಕದಲ್ಲೇ ಇದ್ದಾರೆ. ಉಳಿದ ಯಾವುದೇ ವಿಷಯವನ್ನು ನಾನಿಲ್ಲಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ಈ ಸಂದರ್ಭ ಯಾವುದೇ ಬೇರೆ ಕಾಮೆಂಟ್ಗಳನ್ನು ಪೊಲಿಟಿಕಲ್ ಕಾಮೆಂಟ್ಗಳನ್ನು ಮಾಡುವಂಥದ್ದಲ್ಲ. ಹಾಗಾಗಿ ನಾನು ಯಾವ ವಿಷಯ ಬಗ್ಗೆ ಮಾತಾಡೋದಿಲ್ಲ. ಆದರೆ ಭಾಳ ಗಂಭೀರವಾಗಿ ಇದನ್ನು ಡೈರೆಕ್ಟರು ಮತ್ತು ಇತರ ಅಧಿಕಾರಿಗಳು ಪರಿಗಣಿಸಬೇಕು. ನಮ್ಮ ಕಚೇರಿಗೂ ಇತ್ತೀಚೆಗೆ ಚೀಟಿ ಬರೆದು ಕೊಡ್ತಾ ಇದ್ದಾರೆ ಅನ್ನೋಂಥ ದೂರುಗಳು ಭಾಳ ಬರ್ತಾಯಿದೆ. ನಾನು ಡೈರೆಕ್ಟರ್ ಗಮನಕ್ಕೂ ತೊಗೊಂಬಂದಿದ್ದೀನಿ. ಇವತ್ತು ಬೆಳಿಗ್ಗೆ ಡೈರೆಕ್ಟರ್ ನನಗೆ ಫೋನ್ ಮಾಡಿ ಫಸ್ಟ್ ಇನ್ಫಾರ್ಮೇಷನ್ ಅವರೇ ಕೊಟ್ಟರು. ಹಿಂಗೆ ಬಂದಿದ್ದಾವೆ ಪೇಷಂಟು, ನಾವೊಂದು ವಾರ್ಡು ಕ್ರಿಯೇಟ್ ಮಾಡಿ ಎಲ್ಲ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ ಅಂತ. ಅಕಸ್ಮಾತಾಗಿ ಈಗೇನಾದರೂ ತಪ್ಪಾಗಿದ್ದರೆ ಮುಂದಂತೂ ನೀವು ತಕ್ಷಣ ಅದನ್ನೆಲ್ಲ ಸರಿ ಮಾಡಿರಿ ಮತ್ತು ನೀವು ಪರ್ಸ್ನಲಿ ಗಮನ ಕೊಟ್ಟು ಸರಿ ಮಾಡಿರಿ. ಉಳಿದಂತೆ ಓವರಾಲ್ ಈಗೇನು ಸ್ವಲ್ಪ ಪುನಃ ಮಧ್ಯೆ ಒಂದು 4-5 ವರ್ಷಗಳ ಕಾಲ ಕಿಮ್ಸ್ದಲ್ಲಿ KMCಯಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಆಗ್ತಾಯಿದೆ ಅನ್ನೋಂಥ ಒಪಿನಿಯನ್ ಬಂದಿತ್ತು. ಆದರೆ ಇತ್ತೀಚೆಗೆ ಈ ಚೀಟಿ ಬರೆದು ಕೊಡುವಂಥದ್ದು ಜಾಸ್ತಿ ಆಗಿದೆ. ಯಾಕಂತ ನಾವೊಂದು ರಿವ್ಯೂ ಮೀಟಿಂಗ್ ಮಾಡಿ ನಾವು ವಿಚಾರ ಡೈರೆಕ್ಟರ್ ಹೇಳಿದ್ದು ನಾವು ಎಲ್ಲ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ. ಸ್ಪೆಷಲ್ ವಾರ್ಡು ಕ್ರಿಯೇಟ್ ಮಾಡಿದ್ದೀವಿ ಅಂತ ನೀವು ನನ್ನ ಗಮನಕ್ಕೆ ತೊಗೊಂಬಂದಿದ್ದರೆ ನಾನು ಅದನ್ನು ತಕ್ಷಣ ವಿಚಾರಿಸ್ತೀನಿ. ಅಗತ್ಯ ಬಿದ್ದರೆ ಇದಕ್ಕೆ ಸಂಬಂಧಿಸಿದಂಥ ಉನ್ನತ ಮಟ್ಟದ ಅಧಿಕಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.